ರಾಜ್ಯ ಸರ್ಕಾರಿ ನೌಕರರ ಗೃಹ ನಿರ್ಮಾಣ ಸಹಕಾರಿ ಸಂಘದ ಅಧ್ಯಕ್ಷರ ವಿರುದ್ಧ ಅಶೋಕ್ ಹೊನ್ನಡಿ ಆರೋಪ. ಅಭಿವೃದ್ಧಿಗೆ ಹಣ ನೀಡಿಲ್ಲ, ಸುಳ್ಳು ಪ್ರಚಾರ. ರಾಜ್ಯ ಸರ್ಕಾರಿ ನೌಕರರ ಗೃಹ ನಿರ್ಮಾಣ ಸಹಕಾರಿ ಸಂಘದ ಅಧ್ಯಕ್ಷರ ವಿರುದ್ಧ ಗಂಭೀರ ಆರೋಪಗಳನ್ನು ಅಶೋಕ್ ಹೊನ್ನಳ್ಳಿ ಹೊರಹಾಕಿದ್ದಾರೆ. ಅಭಿವೃದ್ಧಿ ಕಾರ್ಯಗಳಿಗೆ ಯಾವುದೇ ಹಣ ಬಿಡುಗಡೆ ಮಾಡಿಲ್ಲ. ನಾಗಪ್ಪ ಹೊನ್ನಳ್ಳಿ ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ. ನಮಗೆ ಯಾವುದೇ ಮಾಹಿತಿ ನೀಡದೆ ಇತರರಿಗೆ ಅಭಿವೃದ್ಧಿ ಕಾರ್ಯಗಳನ್ನು ಒಪ್ಪಿಸಲಾಗಿದೆ ಎಂದು ಆರೋಪಿಸಿದರು. ನಾನು ಕಡಿಮೆ ವೆಚ್ಚದಲ್ಲಿ ಉತ್ತಮ ಅಭಿವೃದ್ಧಿ ಕಾರ್ಯಗಳನ್ನು ನಡೆಸಿಕೊಡಲು ಸಿದ್ಧ ಎಂದು ಹೇಳಿದ ಅಶೋಕ್ ಹೊನ್ನಳ್ಳಿ ಈ ವಿಷಯದಲ್ಲಿ ಮುಂದಿನ ದಿನಗಳಲ್ಲಿ ಕಾನೂನು ಹೋರಾಟಕ್ಕೂ ಸಿದ್ಧರಿರುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ಶಿವಕುಮಾರ್ ಬಿ ಬಿರಾದರ್ ಸಾರಥ್ಯದಲ್ಲಿ ನೂತನವಾಗಿ ಪ್ರಾರಂಭಗೊಂಡ ಎಸ್ಪಿ ಟೈಮ್ಸ್ ನ್ಯೂಸ್ ಚಾನೆಲ್. ನಮ್ಮ ಚಾನೆಲ್ ಅನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ವೀಕ್ಷಿಸಿ, ಲೈಕ್ ಮಾಡಿ. ಕೆಲಸ ತೋತೇವು ಇಲ್ಲಿ ಹೇಳ್ತಾನೆ. ಈಗ ಪ್ರೆಸೆಂಟ್ ಇದೇ 15 ವರ್ಷ ಮೋಸ ವ್ಯಾಪಾರಿ ಒಂದು ಪೂರಾ ಚೀಟಿಂಗ್ ರೀ, ಪೂರಾ ಮೋಸ ವ್ಯಾಪಾರಿ. ಬರೀ 15 ವರ್ಷದಾಗ ಕಮಸ್ ಕಮ್ ಒಂದು 2,000 ಸೈಟ್ಗಳು ರಾಜ್ಯ ಸರ್ಕಾರ ನೌಕರಗಳು ಕೊಡಬೇಕಾಗಿತ್ತು. 15 ವರ್ಷದಾಗ ಏನು ಕೊಟ್ಟನ್ರಿ ನಮ್ದು? ನಾವು ಲ್ಯಾಂಡ್ ಓನರ್ ಕೊಟ್ಟು 15-16 ವರ್ಷ ರನ್ನಿಂಗ್ ಅದ ರೀ. ಒಂದು ಇನ್ನ ಪ್ಲಾಟ್ ಅದಕ್ಕೆ ಅಗ್ರಿಮೆಂಟ್ ಧಾರಣೆ ಇದ್ದಿಲ್ಲ. ಎಲ್ಲ ಧಾರಣೆ ಮಾಡಿದೆವು, ಎಲ್ಲ ಪ್ಲಾಟ್ ಹಾಕಿದೆವು, ಎಲ್ಲ ಮಾಡಿದೆವು. ಅವ್ರಿಗೆ ಶೆಲ್ಡಿಂಗ್ ಮಾಡೋ ಅವ್ರಿಗೆ ಪಾಪ ಅವ್ರಿಗೆ ಒಪ್ಪಿಸುತ್ತಾರೆ. ಇಂಥ ಮೋಸಗಾರನ ನಾವು ಈಗ ಚುನಾವಣೆದಾಗ ಹೊಸ ಫೇಸ್ ಬಂದ್ರೆ 1 ವರ್ಷ ಡೆವಲಪ್ ಮಾಡುತ್ತೆ ಅಂತ ಮನೆ ಬಿ ಹೇಳಿದೆ, ಇವತ್ತು ಹೇಳ್ತೇವ್ರಿ. ಅದಕ್ಕೆ ಹೆಚ್ಚಿಗೆ ಇನ್ನ 500 ಪ್ಲಾಟ್ ಬಿ ನಾವು ಮಾಡ್ಕೊಡೋದ ಶಕ್ತಿ ಅವ್ರ ಕೋಪರೇಷನ್ ಮಾಡ್ರೆ ನಾವು ಮಾಡ್ಕೊಡ್ತೇವೆ. ಒಂದು 500 ಅಲ್ರಿ, ಇನ್ನ 500 ಮಾಡ್ಕೊಡ್ತೇವ್ರಿ. ಸರ್ಕಾರ ನೌಕರು ಒಳ್ಳೇದಲ್ರಿ, ಗರೀಬ್ ಬಂದಿರ್ತದ ಪಾಪ. ಅವರು ಪಗಾರದಾಗ ಕಟ್ ಮಾಡಿ ಕೊಟ್ಟಿರ್ತಾರ್ರಿ. ಅವು ಈಗ ಮೋಸ ಮಾಡ್ರ ಹೆಂಗೆ ಹೇಳ್ರಿ ನೋಡಮ್ಮ. ಅಶೋಕ್ ಹೊನ್ನಳ್ಳಿ ಅವರಿಗೆ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ, ನನ್ನ ಹೆಸರಿಗೆ ಮಸಿ ಒಳಗೆ ಕೆಲಸ ಮಾಡ್ತಿದಾರ ಅಂತ ಅವ್ರು ಆರೋಪ ಮಾಡ್ತಿದ್ದಾರೆ. ಎಲ್ಲ ಸುಳ್ಳು ಹಿಂಗೆ ಚೀಟಿ ಮಾಡ್ಕೋತ ಬಂದನ್ರಿ, ಇದೇ ಹೇಳ್ಕೊತ ಬಂದಾನ. ಇಂಥವೇ ನಮಗಲ್ರಿ, ಈಗ ಎಲ್ಲರಿಗೂ ಹಿಂಗೆ ಮಾಡ್ಕೊತ ಬಂದಾನವ. ಎಲ್ಲರಿಗೆ ಅಶೋಕ್ ಡೆವಲಪರ್ ಸಂಬಂಧ ಇಲ್ಲದೆ ಮತ್ತೆ 3ದ ಯಾಕೆ ಬರ್ದಿ, ಯಾಕೆ ಸೈನ್ ಮಾಡದಿ, ಯಾಕೆ ಅಗ್ರಿಮೆಂಟ್ದ ಹೆಸರು ಹಾಕದಿ? ಇವೇ ಚೀಟಿಂಗ್ ವರ್ಕ್ ರೀ. ಬರೀ ಚೀಟ್ ಮಾಡೋದು ಅವ್ನ ಕೆಲಸ ಅದ ರೀ. ಬರೀ ಲಂಚ್ ಕೋರ್ನ ಇವ ಒಪ್ಪತ್ತಿಗೆ ಆರ್ಸ್ ಬಂದ್ರೆ ಸರ್ಕಾರ ನೌಕರು ಧೋಕಾ ಅದಾರ. ಮುಂದಿನ ದಿನಗಳದಾಗ ಆರ್ಸ್ ಬರಲ್ರಿ, ಬಂದ್ರಂತೂ ಧೋಕಾ ಅದಾರ. ಈ ಪ್ರಕರಣ ಒಂದೀಗ ರಾಜಕೀಯ ತಿರುವು ಪಡೆದದು. ರಾಜಕೀಯ ಮುಖಂಡರು ತಿರುವು ಕೊಡ್ತದೋ ಏನ್ ಮಾಡ್ತಾವ ನಮ್ಗೆ ಗೊತ್ತಿಲ್ರಿ. ಬಟ್ ನೋಡ್ರಿ, ನಮ್ಮದು ಒಂದೇ ಉದ್ದೇಶ, ಅವ್ರಿಗೆ ಪಾಪ 500 ಮಂದಿಗೆ ಅಲ್ಲಿ ಅವ್ರಿಗೆ ಪ್ಲಾಟ್ ಕೊಟ್ರೆ ಸಾಕು ನಮಗೆ. ಅವು ತಿರುವು ಪಡ್ತದೋ ಆ ಕಡೆ ಹೋಗ್ತವೋ ಹಾಳ ಮೇಲೆ ಬೀಳಕ್ಕೆ ಹೋಗವ್ರಿ. ನಮಗಿಲ್ರಿ, 500 ಮಂದಿಗೆ ಪ್ಲಾಟ್ ಸಿಗಬೇಕಷ್ಟೇ. ಇಷ್ಟೇ ನಮ್ಮ ಉದ್ದೇಶ, ಮತ್ತೊಂದು ಏನೂ ಉದ್ದೇಶ ಇಲ್ಲ. ನೀವು ಅಭಿವೃದ್ಧಿ ಮಾಡಕ ಒಪ್ಪಿಗೆ ಇದ್ರಿ? ಅಭಿವೃದ್ಧಿ ಮಾಡ್ಕೊಡಕ ಒಂದೇ 1 ವರ್ಷ ಮಾಡ್ಕೊಡ್ತಾರೆ. ಒಂದೇ ವರ್ಷ ಮಾಡಿ ಪೂರಾ ಪ್ಲಾಟ್ ಎಲ್ಲ ನೌಕರಗಳಿಗೆ ಯಾರ್ಯಾರು ರೊಕ್ಕ ತುಂಬಿರ್ತಾವ ಅವ್ರಿಗೆಲ್ಲ ಶೆಲ್ಡಿಡ್ ಮಾಡಿ ಕೊಟ್ಟು ಬಿಡ್ತೇವೆ. ಒಂದೇ ವರ್ಷ. ಈ ಮಧ್ಯಂತರ ಮುಖಾಂತರ ನಾವು ಹೇಳಗತ್ತೀವಿ. ಅವ್ರು ಎಷ್ಟು ಕೊಡ್ಬೇಕು? ಈಗ ನಿಮ್ ಡಿಮಾಂಡ್ ಏನದ? ಈಗ ಅಭಿವೃದ್ಧಿ ಮಾಡಕ್ ಏನ್ ಡಿಮಾಂಡ್ ಇಲ್ರಿ. ಈಗ ಏನು ಪ್ರೆಸೆಂಟ್ ಎಸ್ಟಿಮೇಟ್ ಮಾಡ್ಕೊಡ್ಬೇಕು. ನಮಗ ರೊಕ್ಕ ಅಡ್ವಾನ್ಸ್ ಕೊಡ್ಬೇಡ್ರಿ. ನಾ ಮಧ್ಯಂತರ ಮುಖಾಂತರ ನಿಮ್ಮ ಎದೆ ಹೇಳಗತ್ತೀನ, ನಮ್ಮ ರೊಕ್ಕ ಅಡ್ವಾನ್ಸ್ ಕೊಡ್ರಿ ಅಂತ ನಾ ಕೇಳಲ್ರಿ. ಈಗ ಯಾರೋ ಒಬ್ಬರಿಗೆ ಅಗ್ರಿಮೆಂಟ್ ಮಾಡ್ಕೊಂಡ ಏನೋ ಗೊತ್ತಿಲ್ರಿ, 2 ಕೋಟಿ ಕೊಡ್ತೀನಿ ಅಂತ ಹೇಳ್ತಾನ್ರಿ. ನಮ್ಗೆ 2 ಕೋಟಿ ಕೊಡ್ಬೇಡಪ್ಪ, ಮಾಡಕ್ಕೆ ಆರ್ಡರ್ ಕೊಡು, ಎಸ್ಟಿಮೇಟ್ ಕೊಡು. 2 ಕೋಟಿ ನಮ್ಗೆ ಕೊಡ್ಬೇಡ. ನಾ ಇಲ್ಲಿ ಕೇಳಿದ ಅಡ್ವಾನ್ಸ್ ನಿನಗ ಮಾಡೋದು ಬಿಡ್ತಾನ. 2 ಕೋಟಿ ತೊಗೊಂಡು ಏನ್ ಮಾಡ್ಬೇಕಂತನೋ ಅವನಿಗೆ ಬಿಟ್ಟಿದ್ದು, ದೇವ್ರಿಗೆ ಬಿಟ್ಟಿದ್ದು. ತಂತ್ರ ಏನಂತ ಮಾಡ್ತೀನಿ ಅನ್ನೋರಿಗೆ ಕೊಡ್ತಾ ಇಲ್ಲ, ಬೇರೆದವ್ರಿಗೆ ಕೊಡ್ತಿದಾರ. ಈಗ ಅವ್ರಕ್ಕಿಂತ ಕಡಿಮೆ ಬೆಲೆಗೆ ನೀವು ಕೇಳ್ತಿದ್ದೀರಿ, ನಿಮಗ್ ಕೊಡ್ತಾ ಇಲ್ಲ. ಇದ್ರ ಉದ್ದೇಶ ಏನು? ಈಗ ನೋಡ್ರಿ, ಅವ್ನ ಪೂರಾನೇ ಚಿಟ್ಟಿಂಗ್ ಅದ ರೀ. ನಾವು ಈಗ ಇಷ್ಟನ್ನ ತಿಳ್ಕೊರಿ, ನಾವು ಅಡ್ವಾನ್ಸ್ ಕೊಡ್ಬೇಡ ಅಂತೇವ್ರಿ. ಮತ್ತೊಂದು ಡೆವಲಪರ್ಗೆ ಅಡ್ವಾನ್ಸ್ ಕೊಡ್ತೀವಿ ಅಂತ ನಾವು. ಇದ್ರ ಉದ್ದೇಶ ನೀವು ತಿಳ್ಕೊರಿ, ನಾವೇಂಗೆ ಹೇಳಕ್ ಬರ್ತದೆ. ಉದ್ದೇಶ ಅವೆಲ್ಲ ಖರಾಬ್ ಇದ್ದಲ್ಲ ಇಂಥವೆಲ್ಲ ಮಾಡ್ತಿರ್ತಾನ್ರಿ ಅವ. ಅದಕ್ಕೆ ಅವ್ ಮೋಸಗಾರನ ಅವ್ ಮುಂದಿನ ದಿನ ಬಂದ್ರೆ ಈ ನಮ್ಮ ನೌಕರು ಪಾಪ ಗರೀಬ್ ಮಂದಿ ಹೈರಾಣ ಅದಾರ. ಈ ಸರ್ಕಾರ ನೌಕರಿಗೆ ಏನ್ ಹೇಳಕ್ ಬಯಸ್ತೀವಿ? ಸೌಕರ್ಯ ನೌಕರ ಪಾಪ ಹೊಸ ಫೇಸ್ ಬರ್ಬೇಕಂತ ನಮ್ದೊಂದು ವಿನಂತಿ ಅವ್ರಿಗೆ. ಕೈ ಮುಗಿದು ಕೇಳ್ಕೊತೇನ್ರಿ, ಇಂಥ ದುಷ್ಟ ಶಕ್ತಿಗಳು ದೂರ ಇಡ್ರಿ. ಎಲ್ಲ ದುಷ್ಟರಿ ಅಲ್ಲ ಇವ್ರೆಲ್ಲ. 15 ವರ್ಷ ಸೈಟ್ ಕೊಡ್ಲಪ್ಪ ಅಂದ್ರೆ ದುಷ್ಟರಿ ಅಲ್ರಿ, ಹೌದಲ್ರಿ? ಇವೆಲ್ಲ ಮೋಸಗಾರ. ಇವ್ರಿಗೆ ಎಷ್ಟು ದೂರ ಇಡ್ತೀರಿ ಅವ್ರಿಗೆ ಒಳ್ಳೇದ್ರಿ. ಯಾಕಂದ್ರೆ ನಾವೇನು ಹಿಂಗೆ ಮೀಡಿಯಾಗ ಬಂದು ಯಾವಾಗಲೂ ಹೇಳಿಲ್ಲ, ನಾವು ಇಂಥ ಬರಲ್ರಿ. ಇದು ತ್ರಾಸಾಗಿ ಬಂದಿದ್ದೇವ್ರಿ. 60 ವರ್ಷನಾಗ ಫಸ್ಟ್ ಟೈಮ್ ರೀ ಇದು. ಯಾಕಂದ್ರೆ ನೌಕರಗಳು ಕಣ್ಣಾರು ನೋಡಿತೇವೆ ನಾವು. 15 ವರ್ಷ ನಾವು ನಮ್ಮಂಟ್ರಿ ಅದಲ್ರಿ. ಬರೇ ಸುಳ್ಳು. ಅದಕ್ಕೆ ದಯವಿಟ್ಟು
ಹೊಸ ಫೇಸ್ ಬರಬೇಕು. 500 ಬಿಟ್ಟು ಇನ್ನ 500 ಪ್ಲಾಟ್ ಹಂಚಿಕೆ ಇದು 500 ಬಿಟ್ಟು ಇನ್ನ 500 ಬಿ ಮಾಡೋಂಥ ಶಕ್ತಿ ಈಗ ಹೊಸೊಬ್ಬರ ಬಳಿ ಬರ್ತದ. ನಾವು ಬಿ ಡೆವಲಪ್ಮೆಂಟ್ ಮಾಡಿ ಕೊಡ್ತೇವ್ರಿ. ಎಲ್ಲರಿಗೂ ನಮಸ್ಕಾರಗಳು. ನನ್ನ ಹೆಸರು ಮಲ್ಲಿಕಾರ್ಜುನ್ ಭೀಮರಾವ್ ಖರ್ಜೂರಿ. ಇವರು ಏನು ವಾರ್ಷಿಕ ವರದಿಯೊಳಗೆ ಏನು ಭೂಮಾಲೀಕರು ಒಪ್ಪಿಗೆ ತಗೊಂಡು ನಾವು ಡೆವಲಪರ್ ಕ್ಯಾನ್ಸಲ್ ಮಾಡಿದ ಅಂತ ಏನು ಹೇಳಿಕೆ ರಿಟರ್ನ್ ಕೊಟ್ರಲ್ರಿ, ನಮಗೆ ಅವ್ರು ಕಾಂಟ್ಯಾಕ್ಟೇ ಮಾಡಿಲ್ಲ ಒಟ್ಟು ಒಂದನೇದಾಗಿ. ಆಮೇಲೆ ನಮ್ಗೆ ಯಾವ್ದು ನೋಟಿಸ್ ಕೊಟ್ಟಿಲ್ಲ, ನಮ್ಲಿಂದ ಒಪ್ಪಿಗೆನೂ ತೊಗೊಂಡಿಲ್ಲ. ಸುಮ್ಮನೆ ಏನದ ತಮಗೆ ಅನುಕೂಲ ಆಗೋ ರೀತಿ ಅವರು ವಾರ್ಷಿಕ ವರದಿಯೊಳಗೆ ಇದು ಬರ್ಕೊಂಡ್ರ ಅಷ್ಟೇ. ಇದು ಪೂರಾ ಫ್ರಾಡ್ ಅದ, ಮೋಸ ಅದ ಅಂತ ನಾವು ಹೇಳ್ಬೋದು. ನಮಗೆ ಕಾಂಟ್ಯಾಕ್ಟ್ ಮಾಡಿಲ್ಲ ಅವ್ರು, ನೋಟಿಸ್ ಕೊಟ್ಟಿಲ್ಲ, ಕಾಂಟ್ಯಾಕ್ಟ್ ಮಾಡಿಲ್ಲ, ಏನು ಮಾಡಿಲ್ಲ. ಅವರು ಜಮೀನ್ ಖರೀದಿ ಮಾಡುವಾಗ ನೀವೇ ಅಭಿವೃದ್ಧಿ ಮಾಡಿಕೊಡ್ತೀನಿ ಅಂತ ಹೇಳಿ ಒಪ್ಪಿಗೆ ಅಭಿವೃದ್ಧಿ ಡೆವಲಪ್ಮೆಂಟ್ ಅಭಿವೃದ್ಧಿ ಮಾಡ್ಬೇಕಂತ ಅಗ್ರಿಮೆಂಟ್ ಮಾಡ್ಕೊಡ್ಬೇಕಂತ ಹೇಳಿ ಒಪ್ಕೊಂಡಿದ್ವು. ಅವ್ರ ಮುಂದೆ ಬಂದಿಲ್ಲ, ಏನ್ ದುಡ್ಡು ಕೊಡ್ಬೇಕು, ಎಸ್ಟಿಮೇಟ್ ಮಾಡ್ಕೊಡ್ಬೇಕು, ನೀವು ಮಾಡ್ರಿ ನಾವು ರೊಕ್ಕ ಕೊಡ್ತೀವಿ ಅಂತಂದ್ರೆ ನಾವು ಮಾಡ್ತೇವೆ. ನೀವು ದುಡ್ಡು ಖರೀದಿ ಮಾಡಿದ್ದೇವೆ, ಈಗ ಜಮೀನ್ ಖರೀದಿ ಮಾಡಿದ ದುಡ್ಡು ಎಲ್ಲವೂ ಕೊಟ್ಟಿವಿ ನಾವು ಅಂತ ದುಡ್ಡು ಕೊಟ್ರ, ಲ್ಯಾಂಡಿನ ಡೆವಲಪ್ಮೆಂಟ್ ಕೊಟ್ಟಿಲ್ಲ, ಲ್ಯಾಂಡಿನ ಕೊಟ್ರ. ಲ್ಯಾಂಡ್ ಖರೀದಿ ಮಾಡುವಾಗಲೇ ನಾವು ಶುದ್ಧ ಸುಳ್ಳು ಇದು. ಲ್ಯಾಂಡಿನ ಇಷ್ಟು ಕೊಟ್ರ, ಬಟ್ ಡೆವಲಪ್ಮೆಂಟ್ ರೊಕ್ಕ ಕೊಟ್ಟಿಲ್ಲ. ಡೆವಲಪ್ಮೆಂಟ್ ರೊಕ್ಕ ಇವರು ಅಶೋಕ್ ಹೊನ್ನಾಳಿ ಡೆವಲಪರ್ಸ್ ಕೊಟ್ಟಿದ್ದಾರೆ. ಅವ್ರು ಥರ್ಡ್ ಪಾರ್ಟಿ ಅಂತ ಮಾಡ್ಕೊಂಡ್ ಕೇಸಿಂದ ಅವ್ರಿಗೆ ಕೊಡ್ಬೇಕಂತ ನಾವು ಒಪ್ಕೊಂಡಿದ್ದೆವು. ಅವ್ರು ರೊಕ್ಕನೇ ಕೊಟ್ಟಿಲ್ಲ. ಹೆಂಗೆ ಎಕರೆ ನೀವು ಇದು ಮಾಡಿ ಸೇಲ್ ಮಾಡಿ? ಅದು 37 ಲಕ್ಷ ರೂಪಾಯಿ. ನಿಮ್ಗೆ ಎಷ್ಟು ಅಮೌಂಟ್ ಕೊಟ್ಟಿದ್ದಾರೆ? ಅದು ಲ್ಯಾಂಡಿಂದ ಅಷ್ಟು ಕೊಟ್ರಿ. ಲ್ಯಾಂಡಿಂದ ಏನು ಅಗ್ರಿಮೆಂಟ್ ಡೆವಲಪ್ಮೆಂಟ್ ₹1 ಕೊಟ್ಟಿಲ್ಲ. ಈಗ ಅವ್ರ ಆರೋಪಕ್ಕೆ ನೀವೇನು ಹೇಳಿ? ಸುಳ್ಳು ಅದ. ನಮಗ್ ಭೇಟಿ ಆಗಿಲ್ಲ, ಮಾತಾಡಿಲ್ಲ, ನಮ್ಗೆ ಒಪ್ಪಿಗೆ ತಗೊಂಡಿಲ್ಲ. ಒಪ್ಪಿಗೆ ತೋರ್ಲಾರ್ದೆ ತಮಗೆ ಬೇಕಾದ ಅನುಕೂಲ ಪ್ರಕಾರ ಅವ್ರ ಏನಪ್ಪಾ ಅಂದ್ರೆ ವಾರ್ಷಿಕ ವರದಿಯೊಳಗೆ ಬರ್ಕೊಂಡ್ರ. ಇದು ಸುಳ್ಳು ಅದ ಅಂತ ಹೇಳ್ತಾರೆ. ಈಗ ತಮ್ಮ ಎಲೆಕ್ಷನ್ಕ ನಮಗೇನು ಸಂಬಂಧ ಇಲ್ಲ ರೀ. ಅವ್ರ ಎಲೆಕ್ಷನ್ದಾಗ ಅವ್ರು ಮಾಡ್ಕೊಂಡ್ರು ವಾರ್ಷಿಕ ವರದಿ. ಆ ವಾರ್ಷಿಕ ವರದಿ ನೋಡಿ ನಾವು ಹೊರಗೆ ಬಂದಿದ್ದೇವೆ ನಾವು ಅಷ್ಟೇ. ವಿನ ನಮಗ್ ಅವ್ರಿಗೇನು ಸಂಬಂಧ ಇದಿಲ್ಲ. ಸ್ಪಷ್ಟನೆ ಏನಿಲ್ಲ. ನಮ್ದು ಏನು ಒಪ್ಪಿಗೆ ತಗೊಂಡ್ರ ಅಂತ ಹೇಳ್ತಾರಲ್ಲ, ಅದು ಸುಳ್ಳು ಅದು ಅಷ್ಟೇ. ಆಮೇಲೆ ನಾವು ಒಪ್ಪಿಗೆ ತಗೊಂಡು ಡೆವಲಪರ್ಸ್ ಹೊರಗೆ ನಾವು ಡಿಲೀಟ್ ಮಾಡಿದ ಅಂತ ಹೇಳ್ತಾ ಇದಾರಲ್ಲ, ಅದು ಸುಳ್ಳು ಅದ. 6 ತಿಂಗಳಾಗಿ ನೀವು ಇದು ಮುಂದಿನ ತಿಂಗಳ ಬರ್ಲಿಕ್ಕೆ ನಾವು ಡೆವಲಪ್ಮೆಂಟ್ ಮಾಡ್ಕೊಡ್ತೇವೆ. ಈಗ ಅವರು ಬೇರೆ ಪಾಟೀಲ್ ಅನ್ನೋ ಡೆವಲಪರ್ ಕೊಟ್ಟಿದ್ದಾರೆ, ಯಾರಿಗೆ ನಮ್ಗೆ ಈಗ ಮತ್ತೆ ನೀವೇನು ಕಾನೂನು ಮೊರೆ ಹೋಗ್ತೀರಿ? ಆಲ್ರೆಡಿ ನಮ್ಮಲ್ಲಿ ರಿಜಿಸ್ಟರ್ಡ್ ಇದು ಸರ್ ಅಗ್ರಿಮೆಂಟ್ ಅಂದ್ರೆ ಅದು ಸಬ್ ರಿಜಿಸ್ಟರ್ ಆಫೀಸ್ ಅಗ್ರಿಮೆಂಟ್ ಆಗಿದೆ. ಏನಿಲ್ಲ, ಇದು ಏನ್ ಹೇಳ್ತಾರಲ್ಲ, ಇದು ಮೋಸ, ಸುಳ್ಳು. ನಮಗ್ ಭೇಟಿ ಆಗಿಲ್ಲ, ಕಾಂಟ್ಯಾಕ್ಟ್ ಮಾಡಿಲ್ಲ, ನಮ್ಗೆ ಒಪ್ಪಿಗೆ ತಗೊಂಡಿಲ್ಲ. ಒಪ್ಪಿಗೆ ತೋಲಾರ್ದೆ ಒಬ್ಬ ಡೆವಲಪರ್ಸ್ ಹೊರಗೆ ತೆಗಿತಾರ. ಇದು ಸುಳ್ಳು. ಅವ್ರ ಅನುಕೂಲ ಪ್ರಕಾರ ಮಾಡ್ಕೊಂಡಿದಾರ ಅಷ್ಟೇ. ಈಗ 11,000 ಸರ್ಕಾರಿ ನೌಕರರಿಗೆ ಏನ್ ಹೇಳಕ್ ಬಯಸ್ತೀರಿ? ಅಲ್ಲಿ ಸೈಟ್ ತಗೊಂಡ್ರಿ ಕೆಲವೊಬ್ರು ಆಲ್ರೆಡಿ. ನಮ್ ಕಡೆ ಏನಿಲ್ಲ. ನಾವು ಏನ್ ಮಾಡಿದ್ವಿ, ಲ್ಯಾಂಡ್ ತಗೊಂಡ್ರೆ ಲ್ಯಾಂಡ್ ಕೊಟ್ಟು ಬಿಟ್ಟಿದ್ವಿ. ಡೆವಲಪ್ಮೆಂಟ್ ಮಾಡಕ್ ಅವ್ರು ನಮ್ಗೆ ದುಡ್ಡು ಕೊಟ್ರ ಅಂದ್ರೆ ನಾವ್ ಮಾಡ್ಕೊಡ್ತೇವೆ ಅಷ್ಟೇ. ಅವ್ರಿಗೆ